ನಿಮ್ಮ ಜೊತೆ ಏನಾದರೂ ರೋಡ್ ರೇಜ್ ಇನ್ಸಿಡೆಂಟ್ ಆಗಿದೆ ಸರ್? ಆಗಿದೆ, ಸಣ್ಣ ಪುಟ್ಟ ಆಗ್ತಾ ಇರುತ್ತೆ. ಅವರೇ ನಮ್ಮ ತಪ್ಪಿಲ್ಲ ಅಂದರೂ ಅವರೇ ತಪ್ಪಿದ್ರು ನಮ್ಮ ಮೇಲೆ ರೈಸ್ ಆಗ್ತಾ ಇರ್ತಾರೆ, ತುಂಬ ಕೋಪ ಮಾಡ್ತಾರೆ. ಒಂದೊಂದ್ಸಲ ನಾವೇ ಅವೇರ್ಡ್ ಆಗಿ ನಾವೇ ಇದು ಮಾಡೋ ನಮ್ಮದೇನು ನಡೆಯಲ್ವಲ್ಲ, ಅವರು ಸ್ವಲ್ಪ ಪವರ್ಫುಲ್ ಆಗಿರ್ತಾರೆ, ಅವರೇ ನಮ್ಮದೇ ಸರಿ ಅಂದ್ಬಿಟ್ಟು ರೇಗಾಡ್ತಾರೆ. ಏನಾದರೂ ಪರ್ಟಿಕ್ಯುಲರ್ ಇನ್ಸಿಡೆಂಟ್ ಇದೆ? ಹಂಗೆ ಮ್ಯಾನೇಜ್ ಮಾಡ್ಕೊಂಡು ಬಂದ್ಬಿಡ್ತೀವಿ ನಾವು. ಈಗ ನಾವು ವೀಕ್ ಇಲ್ವಾ, ನಮಗೆ ಯಾವ ಪವರ್ ಇರಲ್ಲ, ಯಾವುದು ಇರಲ್ಲ, ನಾವು ಎಲ್ಲಿ ಹೋಗೋಕ್ಕೂ ಇದೇ ಇರಲ್ಲ. ಅದಕ್ಕೆ ನಾವು ನಮ್ಮ ಮ್ಯಾನೇಜ್ ಮಾಡ್ಕೊಂಡು ಬಂದ್ಬಿಡ್ತೀವಿ. ಹಂಗೆ ಸಣ್ಣ ಪುಟ್ಟ ಹಂಗೆ ಮ್ಯಾನೇಜ್ ಮಾಡ್ತೀವಿ. ಯಾಕೆ ಈ ಥರ ನಿಮಗೆ ಅನಿಸ್ತಾ ಇದೆ ಮಾಡ್ತಾರೆ ಇದು? ಅಂದರೆ ಪಬ್ಲಿಕ್ಕು ಒಬ್ಬರು ಮನಸ್ಥಿತಿ ಒಬ್ಬೊಬ್ರದ್ದು ಒಂದೊಂದು ಥರ ಇರುತ್ತಲ್ವ. ಈಗ ನಮ್ಮದೇ ಒಂದು ಮನಸ್ಥಿತಿ, ನಿಮ್ಮದೇ ಆ ಥರ ಒಬ್ರದ್ದು ಅವ್ರು ಏನೋ ಪವರ್ ಇರ್ತದೆ, ಅವರು ಸಿಟ್ಟು ಮನೇಲಿ ಏನೋ ಸಿಟ್ಟಿದ್ರೆ ನಮ್ಮ ಮೇಲೆ ಹಾಕಿರ್ತಾರೆ. ಅವೆಲ್ಲ ನಾವು ರೋಡ್ ಮೇಲೆ ಇರ್ತೀವಲ್ವ, ಈಗ ಹಂಗೆಲ್ಲ ಒಂದೊಂದು ದೊಡ್ಡದು ಮಾಡ್ಕೊಂಡು ಹೋಗ್ತಾ ಇದ್ದರೆ ನಾವು ಇನ್ನು ಬದುಕೋಕ್ಕಾಗಲ್ಲ. ಇದು ಈ ಥರ ಸ್ಟಾಪ್ ಮಾಡಬೇಕು ಸರ್. ಯಾವ ಥರ ಸ್ಟಾಪ್ ಮಾಡಬೇಕು? ಅದಕ್ಕೆ ಎಲ್ಲ ಕಾನೂನು ಬಿಗಿ ಇರಬೇಕು. ನಮ್ಮದು ಅವ್ರು ತಗೋಬೇಕು, ಅವ್ರದ್ದು ತಗೋಬೇಕು. ಅವ್ರು ಹೈಯರ್ ಇನ್ಫ್ಲುಯೆನ್ಸ್ ಇದ್ದರು, ಅವ್ರನ್ನೂ ಒಂದೇ ಟ್ರೀಟ್ಮೆಂಟ್ ಮಾಡಬೇಕು. ಕಾನೂನು ಎಲ್ಲರಿಗೂ ಒಂದೇ ಇರಬೇಕು, ಆಗ ಸಮಾಜ ಸರಿ ಆಯ್ತದೆ. ನಿಮ್ಮ ಜೊತೆ ಏನಾದರೂ ಇದು ರೋಡ್ ರೇಜ್ ಇನ್ಸಿಡೆಂಟ್ ಆಗಿದ್ದೀರಾ ಸರ್? ಆಗಿದೆ ಮೇಡಮ್. ಏನಾಗಿದೆ ಸರ್? ಈಗ ನಾವು ನಿಲ್ಸಿರ್ತೀವಿ, ಅವ್ರಿಗೆ ಜಾಗ ಬಿಡಲಿಲ್ಲ ಅಂದರೂ ಬೈಕೊಂಡು ಹೋಗೋ ಅಂತ ಇದು ಐತೆ. ಸೈಡ್ ಟಚ್ ಮಾಡ್ಕೊಂಡು ಹೇಳಲ್ಲ ಮಾಡಲ್ಲ, ಸಾರಿನೂ ಕೇಳಲ್ಲ, ಹಂಗೆ ಹೊಂಟೈತಾರೆ. ಆ ಥರ ಬೇಜಾನ್ ಬೆಂಗಳೂರಲ್ಲಿ ಮಾಮೂಲಿ ಮೇಡಮ್, ಇದು ಕಾಮನ್. ಇದು ನಾವು ಓಡಿಸ್ತಿದ್ದಾಗ ಎದುರುಗಡೆಯವ್ರು ತಪ್ಪು ಅಂತಂತೀವಿ, ಎದುರುಗಡೆಯವ್ರು ನಮ್ಮ ತಪ್ಪು ಅಂತಾರೆ. ಬೆಂಗಳೂರು ಮಾಮೂಲಿ ಇದು ಅಷ್ಟೇ. ಅದೇ ಇದನ್ನು ತಪ್ಪಿಸ್ಬೇಕಂದ್ರೆ ಏನು ಮಾಡ್ಬೋದು? ಏನು ಮಾಡೋಕ್ಕಾಗಲ್ಲ ಸರ್, ಇದು ಅವರೇ ಜನಗಳೇ ತಿಳ್ಕೋಬೇಕು. ಅದೇ ಗೌರ್ಮೆಂಟ್ ಅನ್ನೋದು ಏನೂ ಮಾಡೋಕ್ಕಾಗಲ್ಲ, ನಾವು ತಿಳ್ಕೊಂಡು ಅದನ್ನು ಸರಿ ಮಾಡ್ಕೋಬೇಕಷ್ಟೇ. ರೂಲ್ಸ್ ಫಾಲೋ ಮಾಡಬೇಕು, ಹೌದು ಅಷ್ಟೇ, ಇನ್ನೇನು ಮಾಡೋಕ್ಕಾಗಲ್ಲ ಸರ್. ಮೇಡಮ್ ತುಂಬಾ ಆಗಿದೆ ಈ ಟ್ರಾಫಿಕಲ್ಲಿ ಗಾಡಿ ಓಡಿಸ್ಬೇಕಾದ್ರೆ, ತುಂಬಾ ಆಗಿದೆ. ಏನಂದರೆ ಈ ಬೆಂಗಳೂರಲ್ಲಿರೋ ಈ ಟ್ರಾಫಿಕಲ್ಲಿ, ಈ ರೋಡ್ಗಳಲ್ಲಿ ಸಡನ್ನಾಗಿ ಎಲ್ಲಿ ಗುಂಡಿ ಇದೆ, ಎಲ್ಲಿ ಲಂಪ್ಸ್ ಹಾಕಿದ್ದಾರೆ, ಎಲ್ಲಿ ಸಿಗ್ನಲ್ ಹಾಕಿದ್ದಾರೆ ಅಂತಲೇ ಗೊತ್ತಾಗೋದಿಲ್ಲ. ಆ ಆಫೀಸ್ಗೆ ಹೋಗಿ ಅರ್ಜೆಂಟಲ್ಲಿ ಲೆಫ್ಟು ರೈಟು ಎಳ್ಕೊಂಡು ಹೋಗ್ತಾರೆ, ಆವಾಗ ಸಣ್ಣ ಪುಟ್ಟ ಟಚ್ ಆಗ್ತಾ ಇರ್ತವೆ ಮೇಡಮ್. ಯಾವ ಥರ ಮಾತಾಡ್ತಾರೆ ಸರ್ ಅವರು? ಸರ್ ಇಲ್ಲಿ ಏರಿಯಾ ಮೇಲೆ ಡಿಪೆಂಡ್ ಆಗುತ್ತೆ. ಆ ಏರಿಯಾದಲ್ಲಿರೋಂಥ ಲೋಕಲವರೇ ಒಂಥರ, ಆಟೋದವರೇ ಒಂಥರ ಮಾತಾಡ್ತಾರೆ, ಮತ್ತು ಅಲ್ಲಿರೋಂಥ ಲೋಕಲ್ ಟೂ ವೀಲರಲ್ಲಿ ಬರೋರೇ ಒಂಥರ ಮಾತಾಡ್ತಾರೆ. ಅವಕ್ಕೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು. ನಿಮಗೆ ಏನು ಅನಿಸುತ್ತೆ, ಯಾಕೆ ಈ ಥರ ಮಾತಾಡ್ತಾರೆ ಸರ್ ಅವರು? ಜಗಳ ಮಾಡೋಕ್ಕೆ ಹೋಗ್ತಾರೆ, ತಪ್ಪ ಹೇಳ್ತಾರೆ ಮೇಡಮ್. ಯಾವ ತಪ್ಪು ಅಂತ ಅಂದರೆ ಅವರ ಟೈಮು, ಸಂದರ್ಭ, ಡ್ಯೂಟಿ, ಆಫೀಸ್ ವರ್ಕಿಂಗ್ ಇದ್ರ ಮೇಲೆ ಹೋಗ್ತಾ ಇರುತ್ತೆ. ಈ ಟ್ರಾಫಿಕ್ ಇರೋದ್ರೆ ಕಿರಿಕಿರಿ ಗಾಡಿ ಓಡಿಸೋದ್ರಲ್ಲಿ. ಸೊಲ್ಯೂಷನ್ ಏನು ಸರ್ ಇದು ಸ್ಟಾಪ್ ಮಾಡೋಕ್ಕೆ? ರೋಡ್ನಲ್ಲಿ ಜಗಳ ಎಲ್ಲ ಆಗಬಾರ್ದು, ಸೇಫ್ಲಿ ಹೋಗಬೇಕು, ರೂಲ್ಸ್ ಫಾಲೋ ಮಾಡಬೇಕು. ಏನು ಸೊಲ್ಯೂಷನ್ ಸರ್ ಇದಕ್ಕೆ ಸ್ಟಾಪ್ ಮಾಡೋಕ್ಕೆ? ಜಗಳ ಎಲ್ಲ ಸ್ಟಾಪ್ ಮಾಡೋದಕ್ಕೆ ತಕ್ಕ ಪನಿಷ್ಮೆಂಟ್ ಇತ್ತು ಅಂದರೆ ಅದಕ್ಕೆ ತಾನಾಗೆ ಅದು ಚೇಂಜಸ್ ಆಗುತ್ತೆ ಮೇಡಮ್. ಅದೇ ಈಗ ಏನಂದರೆ ಒಂದೊಂದು ವೀಡಿಯೋಗಳು ಅವು ಬರ್ತಾ ಇರ್ತವೆ, ಅವ್ರ ಮೇಲೆ ಕ್ರಮ ತಗೊಂಡು ಸ್ಟೇಷನ್ಗಳಲ್ಲಿ ಅವರಿಗೆ ತಕ್ಕ ಶಿಕ್ಷೆ ಕೊಟ್ಟರೆ ನೆಕ್ಸ್ಟ್ ಟೈಮ್ ಆ ಥರ ಮಾಡೋದಿಲ್ಲ ಅಂತ ನಮ್ಮ ಅನಿಸಿಕೆ. ಸಣ್ಣ ಪುಟ್ಟ ಟಚ್ ಆಗ್ತವೆ, ಅದನ್ನೇ ದೊಡ್ಡದು ಮಾಡ್ಕೊಂಡು ಟೈಮ್ ನಮಗೂ ಬ್ಯುಸಿ ಇರ್ತೀವಿ, ಅದು ಟೈಮ್ ವೇಸ್ಟ್ ಆಗುತ್ತೆ, ಎಲ್ಲರಿಗೂ ತೊಂದರೆ. ಸೊ ಹಂಗಾಗಿ ಏನು ಮಾಡ್ತೀವಿ, ಸಣ್ಣ ಪುಟ್ಟ ಏನೋ ಪ್ರಾಬ್ಲಮ್ ಇದ್ರೂ ಸಣ್ಣ ಪುಟ್ಟ ಆಕ್ಸಿಡೆಂಟ್, ಟಚ್ ಕಿಚ್ ಆದಾಗ ಇದು ಯಾವ ಥರ ಸ್ಟಾಪ್ ಮಾಡಬೇಕು ಸರ್? ಜಗಳ ಎಲ್ಲ ರೋಡಲ್ಲಿ ಆಗ್ತಾ ಇದೆ, ಎಲ್ಲರೂ ಬ್ಯುಸಿ ಇರ್ತಾರೆ, ಅವರವರ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ. ನಿಧಾನಕ್ಕೆ ಹೋಗ್ಬೇಕು, ನಿಧಾನಕ್ಕೆ ಹೋದಾಗ ಯಾವುದೂ ಆಗೋದೇ ಇಲ್ಲ ಪ್ರಾಬ್ಲಮ್ಗಳು. ಕೇರ್ಫುಲ್ಲಾಗಿ ಗಾಡಿ ಓಡಿಸ್ಬೇಕು ಅಷ್ಟೇ. ಇಲ್ಲಿ ಲೆಫ್ಟಿಂದ ನಾವು ಲೆಫ್ಟಿಗೆ ತೊಗೋಬೇಕಂದ್ರೆ ಸಡನ್ನಾಗಿ ರೈಟಿಂದ ಲೆಫ್ಟಿಗೆ ಬರ್ತಾರೆ. ಸರಿಯಾಗಿ ಗೊತ್ತಿಲ್ಲದಿರೋ ಡ್ರೈವರ್ಗೆಲ್ಲ, ಅಂದರೆ ಎಕ್ಸ್ಪೀರಿಯನ್ಸ್ ಇಲ್ದಿರೋರೆಲ್ಲ ಓಡಿಸ್ತಾರೆ. ಟ್ರಾಫಿಕ್ ಹೆವಿ ಇದೆ ಮೇಡಮ್. ಆಗಿದೆ ಮೇಡಮ್. ಏನು ಮಾಡೋದು, ಸಮಾಧಾನವಾಗಿ ಹೋಗಬೇಕು. ಜಗಳ ಮಾತಾಡ್ಕೊಂಡಿದ್ರೆ ಟ್ರಾಫಿಕ್ಕು ಟೈಮ್ ವೇಸ್ಟ್ ಆಗುತ್ತೆ. ಅಲ್ಲ, ತಪ್ಪಿದೆ, ಅದರಿಂದ ನಾವು ಕೇಳ್ತೀವಿ, ಅವರು ರ್ಯಾಶಾಗಿ ಮಾತಾಡ್ತಾರೆ ನಮ್ಮ ಹತ್ರ. ಸ್ಟಾಪ್ ಮಾಡೋಕ್ಕೆ ಅಂದರೆ ರೂಲ್ಸ್ ಕರೆಕ್ಟಾಗಿ ಫಾಲೋ ಮಾಡಿದ್ರೆ ಎಲ್ಲ ಕರೆಕ್ಟಾಗಿ ಹೋಗುತ್ತೆ ಮೇಡಮ್. ಅವ್ರು ಬೈತಾರೆ, ಬಾಯ್ದಿಂದಂಗೆ ಬೈತಾರೆ, ನಮ್ಮ ಮಿಸ್ಟೇಕ್ ಇಲ್ಲ ಅಂದ್ರೆ ಅವ್ರು ಬೈತಾರೆ. ಬಟ್ ನಾವು ಇಲ್ಲಿ ಏನು ನನ್ನ ಕೆಲಸ ಏನೋ ಮಾಡ್ಕೊಂಡು ಸುಮ್ಮನೆ ಹೋಗ್ತೀವಿ ಅಷ್ಟೇ. ಯಾಕೆ ನಿಮಗೆ ಅನಿಸುತ್ತೆ ಜನಗಳು ಜಗಳ ಮಾಡ್ತಾ ಇದೆ ಅಂತ ಸರ್? ಟ್ರಾಫಿಕ್ ಬಗ್ಗೆ ಎಲ್ಲರೂ ಫ್ರಸ್ಟ್ರೇಷನಲ್ಲಿ ಇರ್ತಾರೆ. ಟ್ರಾಫಿಕ್ ಇದೆ, ಬೇಗ ಸೊಲ್ಯೂಷನ್ ಏನು ಅಂದರೆ ಗೌರ್ಮೆಂಟ್ ನನ್ನಿಂದ ಒಂದು ಚಿಕ್ಕದದು ಆಸೆ. ಅದು ಚೈನಾದಲ್ಲಿ ಆ ಥರ ಬೇರೆ ಕಂಟ್ರಿದಲ್ಲಿ ಆಯ್ತಲ್ಲ, ಅಲ್ಲಿ ಒಂದು ದಿನ ಮಾತ್ರ ಬೇರೆಯವರು ಅವ್ರ ಪರ್ಸನಲ್ ವೆಹಿಕಲ್ಸ್ ಯೂಸ್ ಮಾಡಲ್ಲ. ಬಟ್ ನಮ್ಮ ಕಡೆನೂ ನಮ್ಮವರು ಸ್ವಲ್ಪ ಪರ್ಸನಲ್ ವೆಹಿಕಲ್ಸ್ ಒಂದು ದಿನ ಆಗಲಿ, ಒಂದು ತಿಂಗಳಕ್ಕಾಗಲಿ ಒಂದು ದಿನ ಪರ್ಸನಲ್ ವೆಹಿಕಲ್ಸ್ ಯೂಸ್ ಮಾಡಬಾರ್ದು. ಸೊ ಎಕೋ ಫ್ರೆಂಡ್ಲಿ ವೆಹಿಕಲ್ಸ್ ಯೂಸ್ ಮಾಡಿದ್ರೆ ಟ್ರಾಫಿಕ್ ಕಡಿಮೆ ಆಗ್ಬೋದು. ಸೊ ಕೆಲವರಿಗೆ ಪ್ರಾಬ್ಲಮ್ಮು ಕಡಿಮೆ ಆಗುತ್ತೆ ಅಂತ ನನ್ನ ಇಷ್ಟ. ಡೆಲ್ ಮುಂದೆ ಮೇಡಮ್ ಹೋಗ್ತಾ ಇದ್ದೀವಿ, ಟೂ ವೀಲರ್ ಅವ್ರು ಬಂದು ಲೇಡಿ ಎಂಪ್ಲಾಯಿ ಗಾಡಿ ಟಚ್ ಮಾಡಿಬಿಟ್ಟು ಮತ್ತೆ ಅಲಿತಾ ಇದ್ದರು, ನಾವೇನು ಮಾಡಿಲ್ಲ ನಿಂದೇ ರಾಂಗು ಅಂತ.
ನನ್ನ ಗಾಡಿಗೆ ಆಗಿದೆ ಮೇಡಮ್ ಆ ಥರ. ನೀವು ಏನು ಮಾಡಿದ್ದೀರಾ ಸರ್? ನಾವೇನು ಮಾಡಿದ್ವಿ ಸ್ಟಾಪ್ ಮಾಡಿದ್ವಿ, ಆಮೇಲೆ ಬಿಟ್ಬಿಟ್ಟಿದ್ದೀನಿ ಮೇಡಮ್. ಏನು ಮಾಡಿ ಅವ್ರು ನಾನು ಏನು ಕೊಡಲ್ಲ, ನಿಮ್ಮ ಇಷ್ಟ ಏನನ್ನ ಮಾಡ್ಕೊ ನೀನು. ನಿಮಗೆ ಏನು ಅನಿಸುತ್ತೆ ಸರ್, ಯಾಕೆ ಈ ಥರ ಜಗಳ ಮಾಡ್ತಾರೆ ಜನಗಳು ರೋಡಲ್ಲಿ? ಏನು ಮಾಡೋಕ್ಕಾಗಲ್ಲ ಮೇಡಮ್, ಹಂಗಿದ್ರೆ ಜನ ಇವಾಗ ಏನು ಸರ್ ಏನು ಸ್ಟಾಪ್ ಸರ್ ಮಾಡೋಕ್ಕೆ ಅದು ಎಲ್ಲ ಇನ್ಸಿಡೆನ್ಸ್? ಅವರೇ ನೀವೇ ಇನ್ಶೂರೆನ್ಸ್ ಕ್ಲೈಮ್ ಮಾಡ್ಕೊ ಅಂತಾರೆ ಅಷ್ಟೇ ಮೇಡಮ್, ಇನ್ನೇನು ಹೇಳಲ್ಲ ಅವರು ಟಚ್ ಮಾಡಿಬಿಟ್ಟು. ಹಾಂ, ಜಗಳ ಆಗಿದೆ ಮೇಡಮ್, ಜಗಳ ಆಗಿದೆ. ಸಡನ್ನಾಗಿ ಹೋಗ್ತಾ ಇರಬೇಕಾದಾಗ ಲೆಫ್ಟ್ ಟರ್ನ್ ತೊಗೊಬೇಕಾದಾಗ ಇಂಡಿಕೇಟ್ರು ರೈಟ್ ಟರ್ನ್ ಹಾಕಿರ್ತಾರೆ, ಸಡನ್ನಾಗಿ ಲೆಫ್ಟ್ ತೊಗೊತಾರೆ. ನಾವು ಸಡನ್ನಾಗಿ ಆಗಬೇಕಾದಾಗ ಇನ್ಸಿಡೆಂಟ್ ಆಗಿದೆ. ನನ್ನ ಕೈಯೇ ಸ್ವಲ್ಪ ಒಂದ್ಸತಿ ಆಕ್ಸಿಡೆಂಟು ಆಗಿತ್ತು, ತುಂಬ ಇಂಚರ್ ಆಗಿತ್ತು. ಅವರೇ ಗುದ್ಬಿಟ್ಟು ನಮ್ಮನ್ನು ಕೇಳ್ತಾರೆ, ನೀವು ಅಡ್ಡ ಬಂದ್ರಿ, ನೀವು ಇದು ಮಾಡಿದ್ರಿ ಅಂತ. ಅದರಿಂದ ಇನ್ಸಿಡೆಂಟಿಂದ ಈ ಥರ ಜನಗಳು ಜಗಳ ಮಾಡ್ತಾ ಇದೆ ಅಂತ ನಿಮಗೆ ಏನು ರೀಸನ್? ಎಲ್ಲ ಆ ಥರ ಮೇಡಮ್, ಆ ಥರದಿಂದ ತುಂಬ ಇದರಿಂದ ಅವರು ಫ್ರಸ್ಟ್ರೇಷನಲ್ಲಿ ಇರ್ತಾರೆ. ಅದರಿಂದ ತುಂಬ ಜಗಳ ಆಡ್ಕೊಂಡು ಸೊಲ್ಯೂಷನ್ ಸರ್ ಇದು ಎಲ್ಲ ಜಗಳ ಇದು ಆಗಬಾರ್ದು ಅಂತ ಕಮ್ಮಿ ಮಾಡಬೇಕು ಅಂತ ಏನು ಸೊಲ್ಯೂಷನ್ ಏನು ಅಂದರೆ ಕಮ್ಮಿ ಮಾಡೋದಕ್ಕಂದರೆ ಅವ್ರು ಕೇರ್ಫುಲ್ಲಾಗಿ ಓಡಿಸೋದ್ರೆ ಬೆಸ್ಟ್ ಆಪ್ಷನ್. ಯಾಕಂದರೆ ಅವರು ನೋಡ್ಕೊಬೇಕು, ಯಾಕಂದರೆ ಈ ಥರ ಸಿಚುವೇಶನ್ ಇದೆ, ಟ್ರಾಫಿಕ್ ಇದೆ ಅಂತ ಗೊತ್ತು ಅವ್ರಿಗೂ. ಬಟ್ ಆದ್ರೂ ಹೋಗೋದು ರೀತಿಯಲ್ಲಿ ನಿಧಾನಕ್ಕೆ ಹೋಗೋದು ಬೆಸ್ಟ್ ಆಪ್ಷನ್ನು. ಅವ್ರಿಗೂ ತೊಂದರೆ ಆಗಬಾರ್ದು, ನಿಧಾನಕ್ಕೆ ಹೋಗೋದು ಬೆಸ್ಟ್ ಸೊಲ್ಯೂಷನ್.